ನಿನ್ ಕಷ್ಟನ ನನ್ನ ಕೈಲಿ ನೋಡಕ್ಕೇ ಆಗ್ತಾ ಇಲ್ಲ. ತುಂಬಾ ಸಂಕಟ ಆಗ್ತಾ ಐತೆ. ನಮಗೋಸ್ಕರ ನಾವು ಬೇಡ ಅಂದ್ರೂ ಮನೆ ಕೆಲಸ ಎಲ್ಲ ಮಾಡ್ತೀಯಾ. ಪಾಪ ಎಷ್ಟೆಲ್ಲ ಸಹಾಯ ಮಾಡ್ತೀಯಾ ನಮ್ಗಂತೂ. ಬೇಡ 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 ಅಂದ್ರೂ ಇಲ್ಲ ಮಾಡ್ತೀನಿ 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 ಅಕ್ಕ, ಕಾಫಿ ಮಾಡ್ಕೊಂಡು ಬರಲ್ಲ, ಟೀ ಮಾಡ್ಕೊಂಡು ಬರಲ್ಲ ಅಂತ ಎಷ್ಟೆಲ್ಲ ಕೇಳ್ತೀಯಾ. ನಮ್ಗಂತೂ ಭಾಳ ನಿನ್ನ ಮೇಲೆ ಕರುಣೆ ಬಂದ್ಬಿಟ್ಟೈತೆ. ನೀನು ಕಣ್ಣು ಕಾಣಿಸ್ತೈತೋ ಇಲ್ವೋ ಟೆಸ್ಟ್ ಮಾಡ್ಬೇಕಲ್ವಾ. ಅದಕ್ಕೇನೆ ಟೆಸ್ಟ್ ಮಾಡೋದಲ್ಲ ಪಾಪ, ಕಣ್ಣಿಗೆಲ್ಲನೂ ನಿನಗೆ ಒಂದು ಸ್ಪೆಕ್ಸು ಇಲ್ಲ ಅಂತಂದ್ರೆ ಏನೋ ಬೇರೆ ಏನಾದರೂ ನಿನ್ನ ಕಣ್ಣು ಆಪರೇಷನ್ ಮಾಡಿಸ್ಬಿಟ್ಟು ಸರಿ ಮಾಡೋದು ಏನೋ ಮಾಡಬೇಕು ತಾನೇ. ಅದಕ್ಕೆ ಬಾ ಹಾಸ್ಪಿಟಲ್ ಹೋಗೋಣ. ನಾನು ಡಾಕ್ಟರೇ, ಆರಾಮಾಗಿ ಚೆಕ್ ಮಾಡ್ತೀನಿ ನಾನು. ಬಾ ಹೋಗೋಣ ಬಾ. ಆಗ ಏನು ಬೇಡ ಕಣಕ್ಕ, ನಮ್ಮ ಅಪ್ಪನೇ ತೋರಿಸ್ತೀನಿ. ನಮ್ಮ ಅಪ್ಪನೇ ನಿನ್ನ ಕಣ್ಣಿಗೆ ಚೆನ್ನಾಗಿ ಕಾಣಂಗೆ ನಾನು ಮಾಡ್ತೀನಿ ಮಗಳೇ ಅಂತ ಮಾತು ಕೊಟ್ಟೈತೆ. ಈಗ ನಾನು ನಿಮ್ಮ ಹತ್ರ ತೋರಿಸ್ಕೊಂಡಿದ್ದೀನಿ ಅಂತ ಗೊತ್ತಾಗ್ಬಿಟ್ರೆ ನಮ್ಮ ಅಪ್ಪ ಭಾಳ ಬೇಜಾರು ಮಾಡ್ಕೊಬಿಡ್ತದಕ್ಕ. ನಮ್ಮ ಅಪ್ಪನ ದುಡ್ಡಾಗೆ ನಾನು ಕಣ್ಣು ಸರ್ ಮಾಡಿಸ್ಕೋಬೇಕು ಅಂತ ನಮ್ಮ ಅಪ್ಪನ ಆಸೆ. ಒಂದು ಕೆಲಸ ಮಾಡು, ಇವಾಗ ನಾನು ಸರ್ ಮಾಡಿಸ್ತೀನಿ, ಎಷ್ಟಾಗ್ತದೆ ಅಷ್ಟು, ಆಮೇಲೆ ನಿಮ್ಮ ಅಪ್ಪನೇ ಬಂದು ದುಡ್ಡು ಕೊಡಕ್ಕೆ ಕೇಳು, ಸರಿನಾ? ಅತ್ತೆ ನೀವಾದ್ರೂ ಹೇಳಿ ಅತ್ತೆ, ಪಾಪ ಮನೆಗೆ ಬಂದು ಇಷ್ಟೆಲ್ಲ ಕೆಲಸ ಮಾಡ್ಕೊಡ್ತಾಳೆ ನಮಗೋಸ್ಕರ, ಏನೇನೆಲ್ಲ ಮಾಡ್ತಾವಳು ನಮಗೋಸ್ಕರ. ಅಂಥದ್ರಲ್ಲಿ ನಾವು ಹಿಂಗೆಲ್ಲನೂ ಪಾಪ ಬಿಟ್ಬಿಟ್ರೆ ಚೆನ್ನಾಗಿರ್ತೈತೆ ಅತ್ತೆ. ನೀವೇ ಯೋಚನೆ ಮಾಡಿ. ಬೇಡ ಅತ್ತೆ, ನೀವು ಒಂದು ಕೆಲಸ ಮಾಡಿ, ಇವಳನ್ನ ಕರ್ಕೊಂಡು ಬನ್ನಿ ಹೋಗೋಣ ಹಾಸ್ಪಿಟಲ್ಗೆ. ಇನ್ನೇನು ಇಲ್ಲೇನೇ ನಿಯರ್ ಐತಲ್ಲ ಹಾಸ್ಪಿಟಲು, ಅಲ್ಲೇ ಹೋಗಿ ತೋರ್ಸೋಣ. ಪಾಪ ಕಣ್ಣೆಲ್ಲ ಸರಿ ಮಾಡಿಸೋಣ. ನಾನು ಡಾಕ್ಟರ್ ಅಲ್ವಾ, ನಾನು ಟೆಸ್ಟ್ ಮಾಡ್ತೀನಿ, ನೋ ಪ್ರಾಬ್ಲಮ್. ನನ್ನ ಸೊಸೆ ಬಂಗಾರ ಕಣವ, ಬಂಗಾರ. ನೀನು ಹೋಗ್ಬಿಟ್ಟು ನನ್ನ ಸೊಸೆ ಜೊತೆ ಹೋಗ್ಬಿಟ್ಟು ಅದು ಎಷ್ಟಾಯ್ತದೋ ಪರವಾಗಿಲ್ಲ, ನನ್ನ ಸೊಸೆನೇ ಕೊಟ್ಬಿಟ್ಟು ನೀನು ಕಣ್ಣೆಲ್ಲ ಸರಿ ಮಾಡಿಸ್ಕೊಬಿಟ್ಟು ಬರ್ತಾಳೆ. ನನ್ನ ಸೊಸೆಗೆ ಬೇರೆ ಯಾರ ಹಿಂಗೆ ಇದ್ಬಿಟ್ರು ಅಯ್ಯೋ ಅನ್ನೋ ಜಾಸ್ತಿ ನನ್ನ ಸೊಸೆಗೆ ಒಂಥರ ಗೊತ್ತಲ್ಲ ನಿಂಗೂ, ನನ್ನ ಸೊಸೆ ಒಂಥರ ಅಂತ ಹೇಳ್ಬಿಟ್ಟು ಅಂದರೆ ಫೀಲಿಂಗ್ಸ್ ಜಾಸ್ತಿ ಅವಳಿಗೆ. ನೋಡು ಈಗ ನೀನು ಕಣ್ಣು ಸರಿ ಮಾಡೋ ಗಂಟ ನನ್ನ ಸೊಸೆ ಬಿಡೋದೇ ಇಲ್ಲ. ಹೋಗ್ಬಿಟ್ಟು ಬರ್ರಿ, ಹೆಂಗಿದ್ರು ಇವ್ರಿಗಿದು ಚೆಕಪ್ ಐತೆ ನನ್ನ ಸೊಸೆದೂ, ಹಂಗೆ ತೋರಿಸ್ದಂಗೂ ಆಯ್ತದೆ, ಎಲ್ಲ ಆಯ್ತದೆ. ಇಬ್ರು ಹೋಗ್ಬಿಟ್ಟು ಹಂಗೆ ಓಡಾಡ್ಕೊಂಬಿಟ್ಟು ಬನ್ನಿ. ಅಯ್ಯೋ 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 ತಗ್ಲಾ ಕಣ್ಣಲ್ಲಪ್ಪ ಇವತ್ತು. ಗ್ಯಾರಂಟಿ ನನ್ನ ಕತೆ ಗೋವಿಂದ ಗೋವಿಂದ. ಹೆಂಗೋ ಆಯ್ಕೊಂಡು ತಿನ್ಕೊಂಡು ಆರಾಮಾಗಿದ್ದೆ. ಮುಚ್ಕೊಂಡಿರೋದು ಬಿಟ್ಬಿಟ್ಟು ಕಾಣಂಗೆ ಯಾಕಪ್ಪ ಎತ್ಕೊಂಡು ಹೋಗ್ಬೇಕಿತ್ತು. ಹೆಂಗೋ ಕಣ್ಣು ಕಾಣಲ್ಲ ಅಂತ ಹೇಳಿದ್ದೆ, ಈಗ ಅದು ಹಾಳಾಗೋಯ್ತು. ನಿನ್ನ ಕಣ್ಣು ನನ್ನ ಕಣ್ಣು ಇದ್ದಂಗೆ ಪಾಪ. ನೀನು ನೋಡ್ರೆ ನನಗೆ ಅಯ್ಯೋ ಅನ್ನಿಸ್ತೈತೆ ನನಗೆ. ನಡಿ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಹೆಂಗೆ ಚೆಕಪ್ ಮಾಡ್ತೀವಿ ಅಂದರೆ ನೋಡಿ ಅಂತೆ ಬಾ. ತುಂಬ ಚೆನ್ನಾಗೇನೆ ಚೆಕಪ್ ಮಾಡ್ತೀವಿ. ಬಾ ಬಾ ಬಾ. ಸರಿ ಅಕ್ಕ. ಹುಷಾರಾಗಿ ಹೋಗ್ಬಿಟ್ಟು ಬರ್ರಿ, ಸರಿನಾ? ಹುಷಾರು. ನನ್ನ ಮಗ ಕಾರಾಗೆ ಕುಂತವ್ ನೋಡಿ, ಕಾಯ್ತಾವ್ ಅವಾಗಿಂದನೂ. ಹೋಗ್ಬಿಟ್ಟು ಬರ್ರಿ. ಸರಿ ಅತ್ತೆ, ಆಯ್ತು. ನನ್ನ ಸೊಸೆ ಎಷ್ಟು ಒಳ್ಳೆಳು. ಯಾರು ಕಷ್ಟದವ್ರೆ ಅಂತಂದ್ರೆ ಸಹಿಸೋದೇ ಇಲ್ಲ. ನನ್ನ ಸೊಸೆನೇ ನಾನೇ ಮಾಡ್ಲಾ ಸಹಾಯ ಅಂತ ಹೇಳ್ಬಿಟ್ಟು ಮ್ಯಾಲ್ ಬಿದ್ದು ಬತ್ತಾಳೆ ಸಹಾಯ ಮಾಡಕ್ಕೆ. ಇಂಥ ಸೊಸೆ ಸಿಕ್ಕಿರೋದು ಪುಣ್ಯನೇನಿಯ. ಡಾಕ್ಟರ್ ಪಾಪ ಈ ಚಿಕ್ಕ ವಯಸ್ಸಿಗೆ ಅವಳಿಗೆ ಕಣ್ಣೇ ಕಾಣ್ತಿಲ್ಲ ಡಾಕ್ಟರ್. ತುಂಬ ಬೇಜಾರಾಗುತ್ತೆ ಡಾಕ್ಟರ್. ನಾನು ನಿಮಗೆ ಫೋನ್ ಮಾಡಿ ಹೇಳಿದ್ನಲ್ಲ ಡಾಕ್ಟರ್, ಪೇಷಂಟ್ ಕರ್ಕೊಂಡು ಬರ್ತೀನಿ ಅಂತ. ಇವರೇ ಪೇಷಂಟು ಡಾಕ್ಟರ್. ನನಗಂತೂ ತುಂಬ ಅಂದರೆ ತುಂಬಾನೇ ಬೇಜಾರಾಗುತ್ತೆ ಡಾಕ್ಟರ್. ಪಾಪ ನೋಡ್ತಾ ಇದ್ರೆ ನಮ್ಮನೆಗೆ ಬಂದು ಎಲ್ಲ ಕೆಲಸ ಮಾಡ್ಕೊಳ್ಳೋಳು, ಅದೇ ಕಣ್ಣೇ ಕಾಣಿಸ್ತಿರಲಿಲ್ಲ ಡಾಕ್ಟರ್. ಸ್ವಲ್ಪ ನೋಡಿ ವಿಚಾರಿಸಿ ಡಾಕ್ಟರ್. ಅಯ್ಯೋ ನೀವೇ ಡಾಕ್ಟರ್, ಹಾರು ನನ್ನ ಕಣ್ಣಿನ ಡಾಕ್ಟರ್ ಅಲ್ವಾ? ನೀನು ಯೋಚನೆ ಮಾಡಬೇಡ, 2 ನಿಮಿಷ ಕಂಡು ಹಿಡಿತೀನಿ, ಸರಿನಾ? ಸರಿ ಡಾಕ್ಟರ್. 1 ನಿಮಿಷ ಇರಿ. ನೋಡು ಈ ಡಾಕ್ಟರು ಸ್ಪೆಷಲ್ ಆಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಗೊತ್ತಾ, ಬೇರೆ ಡಾಕ್ಟರ್ ಥರ ಅಲ್ವೇ ಅಲ್ಲ. ಆದರೆ ಇವ್ರ ಹತ್ರ ಸ್ವಲ್ಪ ಹುಷಾರಾಗಿರ್ಬೇಕು. ಅವ್ನು ಸ್ವಲ್ಪ ಹಂಗೆ ಲೂಸ್ ಥರ ಹೆಂಗಂದ್ರೆ ಹಂಗೆ ಆಡ್ಬಿಡ್ತಾನೆ. ಸರಿನಾ? ಏನೋ ನಾವು ಕಣ್ಗಿಂಡು ಹೋಗಿಸ್ಬಿಟ್ರೆ ಕಷ್ಟ, ಇರೋ ಕಣ್ಣು ಹೊರಟೋಗ್ಬಿಡ್ತವೆ. ಸ್ವಲ್ಪ ಹುಷಾರಾಗಿ ಮಾತಾಡು. ಅಯ್ಯೋ ಅಕ್ಕ, ಇಂಥ ಡಾಕ್ಟರ್ ಹತ್ರ ಯಾಕೆ ಕರ್ಕೊಂಡು ಬಂದೆ? ಬೇರೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋದು ತಾನೇ. ನಾವು ಅಕ್ಕಪಕ್ಕ ಸದ್ಯಕ್ಕೆ ಅಂತ ಇರೋದು. ಇವ್ರೊಬ್ಬರೇ ಡಾಕ್ಟ್ರು, ಏನು ಮಾಡೋಣ, ಸದ್ಯಕ್ಕೆ ಒಬ್ಬರೇ ಅಲ್ವಾ. ಅದಕ್ಕೇನೆ ನಾನು ಇನ್ನೇನು ಮಾಡೋಕ್ಕಾಗಲ್ಲ ಅಂತೇಳಿ ನಾನು ಇಲ್ಲಿಗೆ ಕರ್ಕೊಂಡು ಬಂದೆ. ಒಳ್ಳೆ ಡಾಕ್ಟ್ರೇನೇ, ಆದರೆ ಸ್ವಲ್ಪ ಹಂಗೋ ಹಿಂಗೋ ಅಷ್ಟೇನೆ. ಅಯ್ಯೋ ದೇವ. ಡಾಕ್ಟರ್ ಇದೇನಿದು? ಸ್ಪೆಷಲ್ ಟ್ರೀಟ್ಮೆಂಟ್. ನಾನು ಸ್ಪೆಷಲ್ ಡಾಕ್ಟರ್ ಅಂತ ನಿನಗೆ ಗೊತ್ತಿಲ್ವಾ? ಸ್ಪೆಷಲ್ಲಾಗಿ ನೋಡ್ತೀನಿ. ನಿನ್ನ ಕಣ್ಣು ಏನಾಗೈತೆ ಅಂತ ಒಂಚೂರು ಹಿಂಗೆ ಚುಚ್ಚಿದ ತಕ್ಷಣವೇ ನೋವಾಯಿತು ಅಂದರೆ ನೀನೇ ಕಣ್ಣು ಚೆನ್ನಾಗವೆ ಅಂತ, ನೋವಾಗಲಿಲ್ಲ ಅಂದರೆ ಕಣ್ಣು ಚೆನ್ನಾಗಿಲ್ಲ ಅಂತೇಳಿ ಹಾಗೆ ನನ್ನೇ ನೋಡ್ತಾ ಇರು ಗುರಾಯಿಸ್ಕೊಂಡು. ಅಯ್ಯಯ್ಯೋ ಅಕ್ಕ, ಏನು ಸ್ಕ್ರೂ ಡ್ರೈವರ್ ಎತ್ಕೊಂಡ್ಬಂದ್ಬಿಟ್ಟವನೇ ಕಣಕ್ಕ ಇವನು. ಡಾಕ್ಟ್ರ ನೀನು ಸ್ಕ್ರೂ ಡ್ರೈವರ್ ಯಾರನ್ನ ಕಣ್ಣಿನ ಪರೀಕ್ಷೆ ಮಾಡ್ತಾರಾ? ನೋಡು, ನನ್ನ ಹತ್ರ ಪ್ರಶ್ನೆ ಮಾಡಕ್ಕೆ ಬರಬೇಡ. ಬೇರೆ ಡಾಕ್ಟರ್ಸೇ ಬೇರೆ, ನಾನೇ ಬೇರೆ, ಗೊತ್ತಾಯ್ತಾ? ಬೇರೆ ಡಾಕ್ಟರ್ಸ್ ಥರ ನಾನಲ್ಲ, ನಾನೇ ಬೇರೆ ಡಾಕ್ಟರ್ಸೇ ಬೇರೆ. ನಾನು ಸ್ಪೆಷಲ್ಲು ಟ್ರೀಟ್ಮೆಂಟ್ ಕೊಡೋದು, ಜಾಸ್ತಿ ದುಡ್ಡು ಇಸ್ಕೊಳ್ಳಲ್ಲ ನಾನು. ಸಿಂಪಲ್ಲಾಗಿನೇ ಕಣ್ಣಿಗೆ ಏನಾಗೈತೆ, ಕಣ್ಣಿನ ದೃಷ್ಟಿ ಏನಾಗೈತೆ ಅಂತೇಳಿ ಕಂಡಿಡಿಯೋನು ನಾನು. ಏನು ಅನ್ಕೊಬಿಟ್ಟಿದ್ಯಾ? ಸ್ಪೆಷಲ್ ಡಾಕ್ಟರ್ ನಾನು. ನೋಡ್ತಾ ಇರು ಹಂಗೇನೇ, ಕಣ್ಣನ್ನೇ ಗುರಾಯಿಸ್ಕೊಂಡು ನೋಡ್ತಾ ಇರು. ನೋವಾಗ್ತೈತೋ ಇಲ್ವೋ ಹೇಳು. ಅಯ್ಯೋ ಡಾಕ್ಟ್ರೆ, ಚುಚ್ಚಿದ್ರೆ ನೋವಾಗಿದ್ದಂಗಿರ್ತೈತ? ಇದೊಳ್ಳೆ ಚೆನ್ನಾಗಿ ಹೇಳ್ತಾ ಇದ್ದೀರಾ ಅಕ್ಕ. ಇವನ ಹತ್ರ ಏನು ಕರ್ಕೊಂಡು ಬಂದ್ರಿ, ಕರ್ಕೊಂಡೋಗಿ ನನ್ನ ವಾಪಸ್ಸು. ಇಲ್ಲ ತುಂಬಾ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ. ತಗ ತುಂಬಾ ಚೆನ್ನಾಗಿ ಕೊಡ್ತಾರೆ ಟ್ರೀಟ್ಮೆಂಟ್. ಅಯ್ಯೋ ಚುಚ್ಚಬೇಡ್ರಿ. ಏಯ್, ಕಣ್ಣು ಮುಚ್ಕೊಂಡ್ರೆ ನಾನು ಹೆಂಗ್ ಕಂಡಿಡಿಯಕ್ಕಾಗ್ತತೆ? ಈ ಕಡೆ ನೋಡು ಹೇಳ್ತಾ ಇದೀನಿ ತಾನೇ, ಈ ಕಡೆ ನೋಡು ಅಂತ ಹೇಳ್ಬಿಟ್ಟು ಸುಮ್ಮನೆ ಯಾಕೆ ಕಣ್ಣು ಮುಚ್ಕೋತಾ ಇದೆಯಾ? ಕಣ್ಣು ಚುಚ್ಕೊಂಡಿರೋದ್ರ ಮೇಲೇನೆ ಹಂಗೆ ಚುಚ್ಬಿಡ್ತೀನಿ.
ಡಾಕ್ಟ್ರೆ ನೀವು ಒಳಗೆ ಅದನ್ನ ತಗೊಂಡೋಗಿ ಸ್ಕ್ರೂ ಡ್ರೈವರ್ ತಗೊಂಡೋದ್ರು ಪಾಪ ಅವಳ ಕಣ್ಣಿಗೆ ಏನು ಅಂತಾನೆ ಕಾಣ್ತಿಲ್ಲ. ಅವಳು ಕಣ್ಣಿಗೆ ಏನು ಸರಿಯಾಗಿ ಕಾಣಲ್ವಂತೆ ಡಾಕ್ಟರ್. ಅವಳು ಮುಂದಕ್ಕೆ ತಗೊಂಡೋದ್ರು ಅಷ್ಟೇ, ನೀವು ಹಿಂದಕ್ಕೆ ತಗೊಂಡೋದ್ರು ಅಷ್ಟೇ, ಎಲ್ಲ ಒಂದೇ. ಡಾಕ್ಟರ್ ನಾನು ಹಿಡ್ಕೊಂಡ್ಲ ಬಂದ್ಬಿಟ್ಟು ಚುಚ್ಚುತ್ತೀರಾ? ಅಯ್ಯೋ ಅಕ್ಕ 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 ಅಕ್ಕ, ಅಯ್ಯೋ ಇರೋ ಕಣ್ಣು ಚೆನ್ನಾಗಿರೋ ಕಣ್ಣು ಕಳ್ದೋಗಂಗ್ ಮಾಡ್ಬೇಡ ಕಣಕ್ಕ. ಅಕ್ಕ ನನ್ನ ಕಣ್ಣಿಗೆ ಏನೂ ಆಗಿಲ್ಲ ಕಣಕ್ಕ, ನನ್ನ ಕಣ್ಣು ಸಣ್ಣಕ್ಕೆ ಅವೇ ಕಣಕ್ಕ, ಸೂಪರ್ ಸೂಪರ್ ಡೂಪರ್ ಆಗವೆ ಕಣಕ್ಕ. ಡಾಕ್ಟ್ರೇ ಹಿಂದ್ಗಡೆ ಕೆತ್ಕೊಳ್ಳಿ, ಅದನ್ನ ಹಿಂದ್ಗಡೆ ಕೆತ್ಕೊಳ್ಳಿ ಸ್ಕ್ರೂ ಡ್ರೈವರ. ಅಕ್ಕ ಕ್ಷಮಿಸ್ಬಿಡಕ್ಕ, ನಾನೆಲ್ಲ ಸುಳ್ಳು ಹೇಳಿದೆ ಅಷ್ಟೇನೇನೆ. ಅಯ್ಯಪ್ಪ ದೇವ್ರೆ, ಕಣ್ಣು ಚೆನ್ನಾಗಿ ಕಾಣಿಸ್ತಾವ ನನಗೆ, ಏನು ತೊಂದರೆ ಇಲ್ಲ ಕಣಕ್ಕ. ನನಗಂತೂ ತುಂಬಾ ಚೆನ್ನಾಗಿ ಸೂಪರಾಗಿ ಕಾಣಿಸ್ತವೆ ಕಣಕ್ಕ, ಸೂಪರಾಗಿ ಅಂದ್ರೆ ಸೂಪರಾಗಿ ಕಾಣಿಸ್ತವೆ. ಅದೇನು ಅಂದ್ರೆ ನಿಮ್ಮ ಮನೆಯಿಂದ ಸಾಮಾನುಗಳನ್ನೆಲ್ಲ ಕಳ್ತನ ಮಾಡ್ಕೊಂಡು ಹೋಗಿ ನಾನೇನೇ ನಮ್ಮ ಮನೆಗೆ ತಗೊಂಡೋಗ್ತಿದ್ದೆ ಕಣಕ್ಕ. ದಿನ ಹಿಂಗೆ ನೀಯ ಮಾಡ್ತಾ ಇದ್ದೆ, ಎಂದು ತಗ್ಲಾಕೊಂಡಿರಲಿಲ್ಲ. ಮೊದಲನೇ ಕಿತ ತಗ್ಲಾಕಬಿಟ್ನಲ್ಲ, ಏನು ಹೇಳ್ಬೇಕು ಅಂತ ನಿನಗೆ ಗೊತ್ತಾಗ್ಲಿಲ್ಲ. ಅದಕ್ಕೆ ನಿನಗೆ ನಾನು ಕಣ್ಕಣಕ್ಕಿಲ್ಲ ಹಂಗೆ ಹಿಂಗೆ ಸುಳ್ಳು ಹೇಳ್ಬಿಟ್ಟು ನೀವು ಸುಮ್ಮನೆ ಆಯ್ತೀರಾ ಅಂತ ಹೇಳ್ಬಿಟ್ಟು ನಾನೇ ಸುಳ್ಳು ಹೇಳ್ಬಿಟ್ಟೆ ಕಣಕ್ಕ. ನನಗೆ ಕಣ್ ಕಾಣಕ್ಕಿಲ್ಲ ಅಂತ ಹೇಳಿ. ಲೇ ಯಾವತ್ತು ನೀನು ಕಣ್ಣು ಕಾಣಲ್ಲ ಅಂತ ಹೇಳ್ದೋ ಅವತ್ತೇ ನನಗೆ ಗೊತ್ತಾಯ್ತು ನನ್ನ ಕಣ್ಣೆಲ್ಲ ಚೆನ್ನಾಗಿ ಕಾಣಿಸ್ತವೆ ಅಂತ. ಕಣ್ಣು ಕಾಣಿದ್ದಾರೆ ಯಾರನ್ನೂ ಅಡುಗೆ ಮಾಡೋಕ್ಕಾಗಲ್ಲ, ಅಷ್ಟು ನೀಟಾಗಿ ಕಸ ಗುಡ್ಸೋಕ್ಕಾಗಲ್ಲ, ಪಾತ್ರೆ ತೊಳೆಯೋಕ್ಕಾಗಲ್ಲ, ಎಲ್ಲ ಕಾಣಿಸ್ತೈತೆ ನಿನಗೆ. ಖಾರದ ಪುಡಿ, ಉಪ್ಪು, ಸೌದೆಯ ಗ್ಯಾಸ್ ಅನ್ಸೋದು ಎಲ್ಲ ಕಾಣಿಸ್ತೈತೆ. ಮೇಕಪ್ ಅಷ್ಟು ಚೆನ್ನಾಗಿ ಮಾಡ್ಕೊಳ್ಳೋದು ನಿನಗೆ ಬರ್ತೈತೆ. ಆದರೆ ನಿನಗೆ ಅಷ್ಟು ದೊಡ್ಡದಾಗಿರೋ ತುಪ್ಪದ ಬಾಟ್ಲು ಕಾಣಿಸ್ತಿಲ್ಲ. ಹಾಂ, ಅದೆಲ್ಲ ನಾನು ನಂಬಿಡ್ಬೇಕಾ? ನಾನು ಡಾಕ್ಟರ್ ಅನ್ನೋದನ್ನ ಮರ್ತೋಗ್ಬಿಟ್ಟು ಒಳ್ಳೆ ಚೆನ್ನಾಗಿ ಸುಳ್ಳು ಹೇಳ್ಬಿಟ್ಟಿದ್ಯಲ್ವಾ ನೀನಂತೂ. ನೀನು ಯಾರನ್ನು ಬೇಕಾದರೂ ಯಾಮರ್ಸ್ಬೋದು, ಡಾಕ್ಟರ್ಸ್ನೆಲ್ಲ ಯಾಮರ್ಸೋದು. ಇವರು ನನಗೆ ಗೊತ್ತಿರೋರೇನೆ. ನಾನು ಇವ್ರಿಗೆ ಸುಮ್ಮನೆ ಹೇಳಿದ್ದೆ ಅಷ್ಟೇನೆ, ಈ ಥರ ನಾಟಕ ಮಾಡ್ತಾವಳೆ, ಹಾಸ್ಪಿಟಲ್ಗೆ ಕರ್ಕೊಂಡು ಬರ್ತೀನಿ, ಒಂದ್ಸಲ ಇವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ. ಅದಕ್ಕೆ ಇವರು ಅಂದಿದ್ರು, ಯಾರು ಸ್ಕ್ರೂ ಡ್ರೈವರಲ್ಲಿ ಕಣ್ಣನ್ನು ಟೆಸ್ಟ್ ಮಾಡಲ್ಲ. ನಿನ್ನ ಯೋಗ್ಯತೆ, ನಿನ್ನ ಬುದ್ಧಿ ಗೊತ್ತಾಗಬೇಕಿತ್ತಲ್ವಾ, ಅದಕ್ಕೇನೆ ನಾನು ಹಿಂಗೆಲ್ಲ ಮಾಡಿದ್ದು. ನೋಡು, ಏನು ಅನ್ಕೊಂಡಿದ್ಯಾ ನಮ್ಮ ಅತ್ತೆ ಥರ ಅಮಾಯಕಿ ಏನೂ ಗೊತ್ತಾಗಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ಯಾ? ಆ ಥರ ಎಲ್ಲ ನೀನು ಅನ್ಕೊಳ್ಳೋಕ್ಕೆ ಹೋಗ್ಬೇಡ. ಮಾಸ್ಟರ್ ಪೀಸ್ ಇಲ್ಲಿ. ಈ ತರ ನಾಟಕ ಮಾಡೋದನ್ನ ಸ್ವಲ್ಪ ಕಡಿಮೆ ಮಾಡಮ್ಮ. ನಮ್ಮ ಅತ್ತೆ ಥರ ಕುರಿಯಲ್ಲ, ನೀನು ಹೇಳಿದ್ದೆಲ್ಲ ನಂಬಕ್ಕೆ. ಎತ್ಕೊಂಡೋಗು, ನನಗೇನು ಬೇಜಾರಿಲ್ಲ ನೀನು ಎತ್ಕೊಂಡು ಹೋಗ್ತೀಯ ಹಂಗೆ ಹಿಂಗೆ ಅಂತ ಹೇಳಿ. ಆದರೆ ನಮ್ಮ ಅತ್ತೆಗೂ ನಮ್ಮ ಮಾವಂಗೂ ಫಿಟ್ಟಿಂಗ್ ಇಕ್ತೆ ನೋಡು, ಅದು ಮಾತ್ರ ಭಾಳ ಬೇಜಾರಾಯ್ತು ನನಗಂತೂ. ಅಯ್ಯೋ ಅಕ್ಕ ಅಲ್ಲ, ನೀನು ಏನು ಮಾಡಿದ್ರು ಸುಮ್ಮನೆ ನೋಡ್ದಿದ್ದಂಗೆ, ನೀನು ಅಬ್ಸರ್ವ್ ಮಾಡಿದ್ದಂಗೆ ಕುತ್ಕೊಳ್ಳೋಕ್ಕೆ ನಾನು ಏನು ಅನ್ಕೊಂಡಿದ್ಯಾ? ನೀನು ಏನೇನು ಮಾಡ್ತಾ ಇದೆಯಾ, ಏನೇನು ಬಿಡ್ತಾ ಇದೆಯಾ, ಯಾರ ಹತ್ರ ಏನು ಮಾತಾಡ್ತಾ ಇದೆಯಾ, ಎಲ್ಲಿ ಓಡಾಡ್ತಾ ಇದೆಯಾ, ಪ್ರತಿಯೊಂದು ಕೂತಿದ್ದ ಜಾಗದಾಗೇನೆ ಕಂಡಿಡಿತಾ ಇದ್ದೆ ತಾವೇನೇನು ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ಹೇಕಂತ್ರಿ ಬಾ ಮನೆಗೆ. ನಮ್ಮ ಅತ್ತೆನೇ ನಂಬಿಸ್ತೀಯಾ? ಮನೆಗೆ ಬಂದು ಇಲ್ದಿರ ನಾಟಕ ಎಲ್ಲ ಆಡ್ತೀಯಾ? ಹಾಂ, ನಮ್ಮ ಅತ್ತೆ ಮಾವನ್ನೇ ದೂರ ಮಾಡಿಬಿಟ್ಟು ಕರ್ಕೊಂಡೋಗ್ಬಿಟ್ಟು ಸ್ವಂತ ಗಂಡನ ಅಂದರೆ ಮಾವನ್ನೇ ಕರ್ಕೊಂಡೋಗ್ಬಿಟ್ಟು ನಿಮ್ಮ ಅತ್ತೆ ಹತ್ರ ಬಿಟ್ಟಿದ್ಯಾ? ಹಾಂ, ಅಯ್ಯೋ ಅಕ್ಕ ತಪ್ಪಾಯ್ತಕ್ಕ, ಇನ್ನೊಂದ್ಸಲ ಇಂಥ ಕೆಲಸ ಎಲ್ಲ ಮಾಡಲ್ಲ ಅಕ್ಕ. ಪ್ಲೀಸ್ ಅಕ್ಕ, ತಪ್ಪಾಯ್ತಕ್ಕ, ನನ್ನ ಕ್ಷಮಿಸ್ಬಿಡಕ್ಕ. ಈ ಥರ ಎಂದೂ ಮಾಡಲ್ಲ ಅಕ್ಕ ನಾನು. ಪ್ಲೀಸ್ ಅಕ್ಕ, ನಾನು ಈ ಥರ ತಪ್ಪೇ ಮಾಡಲ್ಲ ಅಕ್ಕ. ಪ್ಲೀಸ್ ಅಕ್ಕ, ಹೋಗಿ ನಿಮ್ಮ ಅತ್ತೆಗೆ ವಿಷಯ ಎಲ್ಲ ಹೇಳ್ಬೇಡಿ ಅಕ್ಕ. ಪ್ಲೀಸ್ ಅಕ್ಕ. ಅಪ್ಪ ತುಂಬ ಚೆನ್ನಾಗಿ ನಾಟಕ ಮಾಡ್ತೀಯೇ. ಇಷ್ಟು ದಿನ ನೀನು ಮಾಡಿರೋದೆಲ್ಲನೂ ಹಾಂ, ಏನು ಇಷ್ಟು ದಿನ ನೀನು ಮಾಡಿರೋದು? ಸಾಕು, ನೀನು ಮಾಡಿರೋದೆಲ್ಲ ನಾನು ನೋಡ್ಬಿಟ್ಟಿದ್ದೀನಿ. ಅತ್ತೆಗೆ ಹೇಳ್ಬಾರ್ದಂತೆ. ಇನ್ನೂ ಎಷ್ಟು ಮನೆಯಿಂದ ದೋಚ್ಕೊಂಡು ಹೋಗ್ಬೇಕು ಅಂತ ಮಾಡಿದ್ಯಾ? ಇನ್ನೂ ಎಷ್ಟು ಜನ ಸಂಸಾರ ಹಾಳು ಮಾಡಬೇಕು ಅಂತ ಮಾಡಿದ್ಯಾ? ಹಾಂ, ಏಕೆ ನನ್ನ ಗಂಡನ ದೂರ ಮಾಡ್ಬಿಡ್ತೀಯಾ? ನಮ್ಮ ಅತ್ತೆನೂ ಮಾವನು ದೂರ ಮಾಡ್ದಲ್ಲ, ಹಂಗೆ ನನ್ನ ಗಂಡನು ಆಮೇಲೆ ಇರೋರ್ನೆಲ್ಲ ದೂರ ಮಾಡಿಬಿಟ್ಟು ಖುಷಿಯಾಗಿ ಸೆಟ್ಲ್ ಆಗಬೇಕು ಅಂತ ಹೇಳ್ಬಿಟ್ಟು ಫಿಕ್ಸ್ ಆಗೋಗ್ಬಿಟ್ಟಿದ್ಯಾ ಏನು? ಅಯ್ಯೋ ಇಲ್ಲ ಅಕ್ಕ, ಇಲ್ಲ ತಪ್ಪಾಯ್ತು ಅಕ್ಕ, ಇನ್ನೊಂದ್ಸಲ ಹಿಂಗೆಲ್ಲ ಮಾಡಲ್ಲ ಅಕ್ಕ. ಪ್ಲೀಸ್ ಅಕ್ಕ, ತಪ್ಪಾಯ್ತು ಅಕ್ಕ, ಪ್ಲೀಸ್ ಅಕ್ಕ.